ಇವತ್ತು ಒಂದು ಬೆಂಕಿ ಬ್ಯಾಟಿಂಗ್ ಮಾಡಿರುವಂತದ್ದು ಕೇವಲ 84 ಬಾಲ್ಸ್ ಅಲ್ಲಿ 190 ರನ್ ಹೊಡೆದಿರುವಂತದ್ದು ಗುರು. ಇದು ಕಾಮನ್ ಆದ ಮಾತು ಅಲ್ವೇ ಅಲ್ಲ. ಒಬ್ಬ ಸಣ್ಣ ಹುಡುಗ 14 ವರ್ಷದ ಹುಡುಗ ಕೇವಲ 84 ಬಾಲ್ ಅಲ್ಲಿ 190 ರನ್ ಹೊಡಿತಾನೆ ಅಂದ್ರೆ ಹುಡುಗಾಟದ ಮಾತಾ ಗುರು ಇದು. ಮತ್ತೆ ಕೇವಲ 36 ಬಾಲ್ ಅಲ್ಲಿ 100 ರನ್ ಹೊಡೆದಿರುವಂತದ್ದು. ಇದು ಕ್ರಿಕೆಟ್ ಇತಿಹಾಸದಲ್ಲ 2ನೇ ರೆಕಾರ್ಡ್ ಆಗಿದೆಯಂತೆ. ನಾವು ನೀವೆಲ್ಲ 14 ವರ್ಷ ಇದ್ದಾಗ ಕ್ರಿಕೆಟ್ ಅಂದ್ರೆ ಏನಂತ ಅನ್ಕೊಂಡಿದ್ರಿ? ನಾನೇನ್ ಅನ್ಕೊಂಡಿದ್ದೆ ಅಂದ್ರೆ ಜಸ್ಟ್ ಬ್ಯಾಟ್ ಇರುತ್ತೆ, ಬಾಲ್ ಇರುತ್ತೆ, ವಿಕೆಟ್ ಇರುತ್ತೆ. ಬ್ಯಾಟಲ್ಲಿ ಹೊಡೆದಿದೆ ಅಂದರೆ ಬಾಲ್ ಆ ಕಡೆ ಹೋಗುತ್ತೆ, ಎತ್ಕೊಂಬರೋದು, ಮತ್ತು ವಿಕೆಟಿಗೆ ಬಿತ್ತು ಅಂದರೆ ಔಟು. ಇಷ್ಟೇ ಗೊತ್ತಿದ್ದು, ಬೇರೆ ಏನೂ ಕೂಡ ಗೊತ್ತಿರಲಿಲ್ಲ. ಸೊ ನಿಮಗೆ ಏನು ಗೊತ್ತಿತ್ತು ಅಂತ ಕಮೆಂಟ್ ಮಾಡಿ. ಏನಕ್ಕೆ ಇದನ್ನು ಕೇಳ್ತಿದ್ದೀನಿ ಅಂದರೆ, ಇಲ್ಲೊಬ್ಬ ಹುಡುಗ ನಿಮಗೆಲ್ಲ ಗೊತ್ತಿರೋನೆ, ಈಗಾಗಲೇ ತಮ್ನೇಲ್ ಮತ್ತು ಟೈಟಲ್ ನೋಡಿ ಗೊತ್ತಾಗಿರುತ್ತೆ. ವೈಭವ್ ಸೂರ್ಯವಂಶಿ ಅಂತ ಕೇವಲ 14 ವರ್ಷಕ್ಕೆ ಯಾರು ಮಾಡದಿರೋ ದಾಖಲೆನ ಮುರಿದ್ಬಿಟ್ಟು ಮತ್ತು ದೊಡ್ಡ ದೊಡ್ಡ ಪ್ಲೇಯರ್ಸನ್ನು ರೆಕಾರ್ಡ್ಸನ್ನು ಕೂಡ ಬ್ರೇಕ್ ಮಾಡಿ ಮುನ್ನುಗ್ತಾ ಇದ್ದಾನೆ. ಈಗಾಗಲೇ ವೈಭವ್ ಸೂರ್ಯವಂಶಿ ಫ್ಯೂಚರ್ನ ತುಂಬ ಜನ ಎಕ್ಸ್ಪರ್ಟ್ಸ್ಗಳು ಪ್ರೆಡಿಕ್ಟ್ ಮಾಡಿ ಇಟ್ಬಿಟ್ಟಿದ್ದಾರೆ. ಹುಡುಗ ಪಕ್ಕ ನೆಕ್ಸ್ಟ್ ವಿರಾಟ್ ಕೊಹ್ಲಿ ಆಗಿರ್ಬೋದು, ಇಲ್ಲಾಂದ್ರೆ ತೆಂಡೂಲ್ಕರ್ ಆಗಿರ್ಬೋದು, ಅವರನ್ನ ಮೀರಿಸ್ತಾನೆ, ಅವರ ರೆಕಾರ್ಡ್ಸನ್ನ ಪಕ್ಕ ಬ್ರೇಕ್ ಮಾಡ್ತಾನೆ, ಮತ್ತೆ ಕ್ರಿಕೆಟ್ ಜಗತ್ತಲ್ಲಿ ಒಂದು ದೊಡ್ಡ ಹೆಜ್ಜೆನ ಪಕ್ಕ ಸೃಷ್ಟಿ ಮಾಡೇ ಮಾಡ್ತಾನೆ ಗುರು ಅಂತ ತುಂಬಾ ಜನ ಹೇಳ್ತಿದ್ದಾರೆ. ಏನಕ್ಕೆ ಅಂದ್ರೆ ಗುರು, ಕೇವಲ 14 ವರ್ಷಕ್ಕೆ ಈ ಲೆವೆಲ್ಗೆ ಅವನಿಗೆ ವ್ಯಾಲ್ಯೂ ಇದೆ ಅಂದ್ರೆ ಇನ್ನು ಫ್ಯೂಚರ್ ಇನ್ನು ಎಷ್ಟು ದೊಡ್ಡದಾಗಿದೆ ನೀವೇ ಯೋಚನೆ ಮಾಡಿ. ಮತ್ತೆ ಈ ಹುಡುಗ ಯಾವಾಗ ತುಂಬಾ ಫೇಮಸ್ ಆದ ಅಂತ ನಿಮ್ಗೂ ಕೂಡ ಗೊತ್ತು. ಲಾಸ್ಟ್ ಇಯರ್ IPL ಇತ್ತಲ್ಲ, ಅದರಲ್ಲಿ ರಾಜಸ್ಥಾನದವರು 1.1 crore ಕೊಟ್ಟು ಈ ಹುಡುಗನ ಪರ್ಚೇಸ್ ಮಾಡ್ತಾರೆ ಅಂದ್ರೆ ಅವನ ವ್ಯಾಲ್ಯೂ ಎಲ್ಲಿದೆ ಗುರು. ನೀವು 14 ವರ್ಷ ಆದಾಗ 1 ಕೋಟಿಗೆ ಎಷ್ಟು ಸೊನ್ನೆ ಅಂತ ಕೇಳಿದ್ರೆ ಹೇಳಕ್ ಗೊತ್ತಿರಲ್ಲ. ಬಟ್ ಈ ಹುಡುಗ ಕೇವಲ 14 ವರ್ಷಕ್ಕೆ 1 ಕೋಟಿಗೆ ಒಂದು ಟೀಮಿಗೆ ಸೇಲ್ ಆಗ್ತಾನೆ ಅಂದ್ರೆ ನೀವೇ ಯೋಚನೆ ಮಾಡಿ ಈ ಹುಡುಗನ ರೆಕಾರ್ಡ್ಸ್ ಯಾವ ತರ ಇದೆ, ಯಾವ್ಯಾವ ತರ ಆಡಿರ್ಬೋದು ಇವನು ಪ್ರೀವಿಯಸ್ ಮ್ಯಾಚಸ್ ಅಂತ. ಇವತ್ತಿನ ವಿಡಿಯೋದಲ್ಲಿ ಇವನ ಈ ಕಂಪ್ಲೀಟ್ ಇನ್ಫಾರ್ಮೇಶನ್ ತಿಳಿಸ್ಕೊಡ್ತಿದ್ದೀನಿ. ಡೆಫಿನೆಟ್ಲಿ ಹೇಳ್ತಿದ್ದೀನಿ, ಈ ವಿಡಿಯೋ 100% ನಿಮ್ಮನ್ನ ಮೋಟಿವೇಟ್ ಮತ್ತೆ ಇನ್ಸ್ಪೈರ್ ಮಾಡೇ ಮಾಡುತ್ತೆ. ವಿಡಿಯೋವನ್ನ ಲಾಸ್ಟ್ ತನಕ ನೋಡಿ. ಆದಷ್ಟು ಒಂದು ವಿಡಿಯೋನ ತಮ್ಮ ವಾಟ್ಸ್ಆಪ್ ಗ್ರೂಪ್ಗಳಲ್ಲಿ ಮತ್ತೆ ಎಷ್ಟು ಹೋಗುತ್ತೋ ಅಷ್ಟು ಶೇರ್ ಮಾಡಿ. ಪ್ರತಿಯೊಬ್ಬರಿಗೂ ಕೂಡ ಈ ಒಂದು ಇನ್ಫಾರ್ಮೇಶನ್ ಪಕ್ಕ ಒಂದು ಮೋಟಿವೇಟ್ ಮತ್ತೆ ತಮ್ಮ ಲೈಫ್ ಅನ್ನ ಇನ್ಸ್ಪೈರ್ ಕೂಡ ಮಾಡುವಂಥದ್ದು. ವಿಡಿಯೋನ ಸ್ಟಾರ್ಟ್ ಮಾಡೋಣ. ಅದಕ್ಕಿಂತ ಮುಂಚೆ ವಿಡಿಯೋಗೆ ಲೈಕ್ ಮಾಡಿಲ್ಲ ಅಂದ್ರೆ ಕೊಡಿ ಒಂದು ಲೈಕ್ ಅನ್ನ. ಚಾನಲ್ ಸಬ್ಸ್ಕ್ರೈಬ್ ಮಾಡ್ದಲ್ಲೇ ವಿಡಿಯೋ ನೋಡ್ತಿದ್ದೀರಾ ಅಂದ್ರೆ ಈ ಕೂಡಲೇ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ರೀತಿಯ ಲೇಟೆಸ್ಟ್ ಕ್ರಿಕೆಟ್ ಅಪ್ಡೇಟ್ಸ್ ಹಾಗೂ IPL ಅಪ್ಡೇಟ್ಸ್ ಅನ್ನ ಮುಂದೆ ತಿಳ್ಕೊಳ್ತಿರ್ಬೋದು. ಫ್ರೆಂಡ್ಸ್, ಹಾಗಾದ್ರೆ ವಿಡಿಯೋವನ್ನ ಶೋಣ. ಈ ವೈಭವ್ ಸೂರ್ಯವಂಶಿ ಹುಟ್ಟಿದ್ದು ಮಾರ್ಚ್ 27, 2011ರಲ್ಲಿ ಬಿಹಾರ ಸ್ಟೇಟ್ ಅಲ್ಲಿ ಕೂಡ ಹುಟ್ಟಿದ್ದು. ಅದಾದ್ಮೇಲೆ ಇವರ ಪೇರೆಂಟ್ಸ್ ಅನ್ನಂತ ರಿಚೆಸ್ಟ್ ಪರ್ಸನ್ಸ್ ಕೂಡ ಅಲ್ಲ. ಕಾಮನ್ ಆಗಿ ಅಗ್ರಿಕಲ್ಚರ್ ಮಾಡ್ಕೊಂಡು ಇದ್ದಂಥವ್ರು. ಇವನಿಗೆ ತುಂಬಾ ಕ್ರಿಕೆಟ್ ಇಂಟ್ರೆಸ್ಟ್ ಇದ್ದೋ ಕಾರಣಕ್ಕೆ ಇವನ್ನ ಕೋಚ್ ಎಲ್ಲ ಕೊಡಿಸ್ಬಿಟ್ಟು ತುಂಬಾ ಕಷ್ಟಪಟ್ಟು ಒಂದು ಒಳ್ಳೆ ಬ್ಯಾಟ್ಸ್ಮನ್ ಕೂಡ ಮಾಡಿದ್ದಾರೆ. ಮತ್ತೆ ಅವನು ಈಗ ಲೆಫ್ಟ್ ಹ್ಯಾಂಡ್ ಬ್ಯಾಟ್ಸ್ಮನ್ ಕೂಡ ಆಗಿರುವಂತದ್ದು. ಮತ್ತೆ ರೀಸೆಂಟ್ ಆಗಿ ಮತ್ತೆ ಒಂದು ನ್ಯೂಸ್ ಕೂಡ ಆಯ್ತು, ಅದ್ರ ಬಗ್ಗೆ ವಿಡಿಯೋ ಕೂಡ ಮಾಡಿದೆ. ಅಂಡರ್ 19 ಅಲ್ಲಿ ಇಂಡಿಯಾ ಮತ್ತೆ ಪಾಕಿಸ್ತಾನ ಒಂದು ಮ್ಯಾಚ್ ಕೂಡ ಆಗ್ತಾ ಇತ್ತು. ಅವಾಗ ಪಾಕಿಸ್ತಾನದವ್ರು ಸ್ವಲ್ಪ ಟ್ರಿಗರ್ ಮಾಡಿದ್ರು ಅಂತ ಸೂರ್ಯವಂಶಿ ಶೂವನ್ನ ತೋರಿಸ್ಬಿಟ್ಟು ವಾರ್ನಿಂಗ್ ಅನ್ನ ಕೂಡ ಕೊಟ್ಟಿದ್ದ. ಆ ವಿಡಿಯೋ ಕೂಡ ಮಾಡಿದೆ. ವಿಡಿಯೋ ನೋಡಿಲ್ಲ ಅಂದ್ರೆ ಈ ವಿಡಿಯೋ ನೋಡ್ಕೊಂಡ್ಮೇಲೆ ಆ ವಿಡಿಯೋ ಕೂಡ ನೋಡಿ. ಮೇಲ್ಗಡೆ ಐ ಬಟನ್ ಕೂಡ ಕೊಟ್ಟಿರ್ತೀನಿ. ಸೊ ಅವಾಗಲೂ ಕೂಡ ತುಂಬಾ ಜನ ಮಾತಾಡಿದ್ರು, ಈ ಹುಡುಗ 14 ವರ್ಷಕ್ಕೆ ಈ ಲೆವೆಲ್ಗೆ ಕರೇಜ್ ಅನ್ನ ತೋರಿಸ್ತಿದ್ದಾನೆ ಅಂದ್ರೆ ಮುಂದೆ ಯಾವ ಲೆವೆಲ್ಗೆ ಹೋಗ್ಬೋದು ಗುರು ಈ ಹುಡುಗ ಅಂತ. ನಿಜವಾಗ್ಲೂ ನನ್ಗೆ ಕೂಡ ತುಂಬಾ ಖುಷಿಯಾಗಿತ್ತು. ಪಾಕಿಸ್ತಾನದವರಿಗೆ ಫೀಲ್ಡ್ ಅಲ್ಲೇ ಶೂ ತೋರಿಸೋದು ಅಂದ್ರೆ ಹುಡುಗಾಟದ ಮಾತಲ್ಲ ಗುರು. ಯಾಕಂದ್ರೆ ನನ್ನ ಫ್ಯೂಚರ್ ಕೆಲವೊಂದು ಮ್ಯಾಚಸ್ ಗಳಿಗೆ ಇದು ಇಂಪ್ಯಾಕ್ಟ್ ಕೂಡ ಬೀಳ್ಬೋದು. ಅಂದ್ರೆ ಈ ತರ ಒಂದು ಫೀಲ್ಡ್ ಅಲ್ಲಿ ಮಾಡಂಗಿಲ್ಲ ಹಾಗೆ ಅಂತ ವಾರ್ನಿಂಗ್ ಕೂಡ ಕೊಡ್ತಾರೆ. ಮತ್ತೆ ಕೆಲವೊಂದು ಮ್ಯಾಚಸ್ ಗಳಿಗೆ ಕೂರಿಸಬಹುದು. ಆದ್ರೂ ಕೂಡ ಅದೆಲ್ಲ ಲೆಕ್ಕನೇ ಹಿಡ್ದಲೆ ಹುಡುಗ ಶೂ ತೋರಿಸ್ತಾನೆ ಅಂದ್ರೆ ಯಾವ ಮಟ್ಟಿಗೆ ಕರೇಜ್ ಇರ್ಬೋದು ನೀವೇ ಲೆಕ್ಕ ಹಾಕೊಡಿ. ಮತ್ತೆ ಸೂರ್ಯವಂಶಿಯ ಕಂಪ್ಲೀಟ್ ಜೀವನನೇ ಕ್ರಿಕೆಟ್ ರೆಕಾರ್ಡ್ಸ್ ಇಂದಾನೆ ತುಂಬೋಗ್ಬಿಟ್ಟಿದೆ. 2024ರಲ್ಲಿ ಬಿಹಾರ್ ಸ್ಟೇಟ್ ಪರವಾಗಿ ಇವರೊಂದು ರಣಜಿ ಟ್ರೋಫಿ ಕೂಡ ಆಡ್ತಾರೆ. ಅದರಲ್ಲಿ ಕೇವಲ 12 ವರ್ಷ ಅಷ್ಟೇ ಆಗಿರ್ತಾರೆ. 14 ವರ್ಷ ಈಗ, ಬಟ್ 12 ವರ್ಷ ಇದ್ದಾಗಲೇ ಕೂಡ ರಣಜಿ ಟ್ರೋಫಿ ಫಸ್ಟ್ ಆಡಿರ್ತಾರೆ. ಮತ್ತೆ ಈ ರಣಜಿ ಟ್ರೋಫಿಲಿ ಯುವರಾಜ್ ಸಿಂಗ್ ನ ರೆಕಾರ್ಡ್ಸ್ ಅನ್ನ ಕೂಡ ಬ್ರೇಕ್ ಮಾಡಿದ್ದಾನೆ. ಮತ್ತೆ 2025 ಮತ್ತೆ 2026ರಲ್ಲಿ ಒಂದು ರಣಜಿ ಟ್ರೋಫಿ ಕೂಡ ನಡೆಯುತ್ತೆ. ಅದರಲ್ಲೂ ಕೂಡ ಈ ಹುಡುಗ ಎಂತ ಸಾಧನೆ ಮಾಡಿದಾನೆ ಅಂದ್ರೆ ಕೇವಲ 67 ಬಾಲ್ ಅಲ್ಲಿ 93 ರನ್ ಗಳಿಸಿರೋದು ಗುರು. ಅದು ಸಾಮಾನ್ಯ ಬ್ಯಾಟಿಂಗ್ ಅಲ್ಲ, ಪ್ರತಿಯೊಬ್ರು ಕೂಡ ದಂಗ್ ಆಗೋ ತರ ಬ್ಯಾಟಿಂಗ್ ಅನ್ನ ಕೂಡ ಮಾಡಿರೋದು. ಅದಾದ್ಮೇಲೆ ಕೇವಲ 7 ರನ್ ಇಂದ ಧ್ರುವ ಪಾಂಡವ್ಯ ಅಂತ 37 ವರ್ಷದ ಹಿಂದೆ ಒಂದು ರೆಕಾರ್ಡ್ ಅನ್ನ ಕೂಡ ಮಾಡಿದ್ರು. ಆ ರೆಕಾರ್ಡ್ ಅನ್ನ ಈಗ ವೈಭವ್ ಸೂರ್ಯವಂಶಿ ಪುಡಿ ಮಾಡಿರುವಂತದ್ದು. ನಂಗೆ ಹುಡುಗನ ಸ್ಟಾಟ್ಸ್ ನೋಡ್ತಿದ್ರೆ ಏನ್ ಅನ್ಸುತ್ತೆ ಅಂದ್ರೆ ಈ ಹುಡುಗ ಹುಟ್ಟಿರದೆ ಪ್ರತಿಯೊಬ್ಬರ ಸ್ಟಾಟ್ಸ್ ಅನ್ನ ಬ್ರೇಕ್ ಮಾಡಿ ಒಂದು ಹೊಸ ರೆಕಾರ್ಡ್ ಅನ್ನ ಸೃಷ್ಟಿ ಮಾಡಕ್ಕೆ ಅನಿಸ್ತಾ ಇದೆ. ಮತ್ತೆ ಈ ರಣಜಿ ಟ್ರೋಫಿಲಿ ಸೂರ್ಯವಂಶದ್ದು 140 ಸ್ಟ್ರೈಕ್ ರೇಟ್ ಅಲ್ಲಿ ಬ್ಯಾಟಿಂಗ್ ಆಡಿರುವಂತದ್ದು. ನೀವೇ ತಿಳ್ಕೊಳ್ಳಿ, ಕೇವಲ 12 ವರ್ಷದಲ್ಲಿ 140 ಸ್ಟ್ರೈಕ್ ರೇಟ್ ಅಲ್ಲಿ ಬ್ಯಾಟಿಂಗ್ ಆಡ್ತಾರೆ ಅಂದ್ರೆ ಯಾವ ತರ ಬ್ಯಾಟಿಂಗ್ ಸ್ಟೈಲ್ ಇರ್ಬೋದು, ಎಷ್ಟು ಸಖತ್ತಾಗಿ ಬ್ಯಾಟಿಂಗ್ ಮಾಡಿರ್ಬೋದು ಅಂತ. ಮತ್ತೆ ಇವತ್ತು ವಿಜಯ್ ಹಜಾರೆ ಟ್ರೋಫಿ ಕೂಡ ನಡೀತಿರುವಂತದ್ದು. ಈ ಟ್ರೋಫಿಲ್ ಕೂಡ ವೈಭವ್ ಸೂರ್ಯವಂಶಿ ಕೂಡ ಇದ್ದಾನೆ. ಇವತ್ತು ಒಂದು ಬೆಂಕಿ ಬ್ಯಾಟಿಂಗ್ ಮಾಡಿರುವಂತದ್ದು. ಕೇವಲ 84 ಬಾಲ್ಸ್ ಅಲ್ಲಿ 190 ರನ್ ಹೊಡೆದಿರುವಂತದ್ದು ಗುರು. ಇದು ಕಾಮನ್ ಆದ ಮಾತು ಅಲ್ವೇ ಅಲ್ಲ. ಒಬ್ಬ ಸಣ್ಣ ಹುಡುಗ 14 ವರ್ಷದ ಹುಡುಗ ಕೇವಲ 84 ಬಾಲ್ ಅಲ್ಲಿ 190 ರನ್ ಹೊಡಿತಾನೆ ಅಂದ್ರೆ ಹುಡುಗಾಟದ ಮಾತಾ ಗುರು ಇದು. ಮತ್ತೆ ಕೇವಲ 36 ಬಾಲ್ ಅಲ್ಲಿ 100 ರನ್ ಹೊಡೆದಿರುವಂತದ್ದು. ಇದು ಕ್ರಿಕೆಟ್ ಇತಿಹಾಸದಲ್ಲ 2ನೇ ರೆಕಾರ್ಡ್
ರೆಕಾರ್ಡ್ ಆಗಿದೆಯಂತೆ. ನಿಜವಾಗ್ಲೂ ಈ ಹುಡುಗನ್ ಸಾಧನೆನ ಈಗ ನೋಡ್ತಾ ಇದೀವಿ ಅಂದ್ರೆ ಒಂಥರ ಗೂಸ್ ಬಂಪ್ಸ್ ಫೀಲ್ ಆಗ್ತಿದೆ ನಮಗಂತೂ. ಈಗ ಅನಿಸ್ತಿದೆ ಈ ಹುಡುಗಂಗೆ ರಾಜಸ್ಥಾನ ರಾಯಲ್ಸ್ 1.1 ಕೋಟಿ ಕೊಟ್ಟಿದ್ದು ಕಡಿಮೆನೇ ಆಯ್ತು ಅನ್ಸುತ್ತೆ. ಏನಕ್ಕೆ ಅಂದ್ರೆ ಎಂತೆಂತ ಪ್ಲೇಯರ್ಗೂ ಕೋಟಿ ಸುರಿತಾ ಇದಾರೆ, ಇಂಥ ಪ್ಲೇಯರ್ಸ್ ಗೆ ಎಷ್ಟು ಕೋಟಿ ಕೊಟ್ಟರು ಕಡಿಮೆನೇ ಗುರು. ನಿಮ್ಗೆಲ್ಲ ಗೊತ್ತಿರಂಗೆ IPL 2025 ಅಂದ್ರೆ ಈ ವರ್ಷದ ಸ್ಟಾರ್ಟಿಂಗ್ ಅಂದ್ರೆ ಈ IPL ಆಯ್ತಲ್ಲ, ಅವಾಗ 1.1 ಕೋಟಿ ಕೊಟ್ಟು ರಾಜಸ್ಥಾನ ರಾಯಲ್ಸ್ ಅವರು ಪರ್ಚೇಸ್ ಕೂಡ ಮಾಡಿದ್ರು. ತುಂಬಾ ಜನ ಅನ್ಕೊಂಡಿದ್ರು ಈ ಹುಡುಗಂಗೆ ಏನಕ್ಕೂ 1.1 crore ಕೊಟ್ಟಿದ್ದಾರೆ, ಇವ್ನು ಏನ್ ಆಡ್ತಾನೆ ಹಾಗೆ ಹೇಗೆ ಅಂತ. ಆ ಓಪನ್ ಅಂದ್ರೆ ಯಾರ್ಯಾರು ಅನ್ಕೊಂಡಿದ್ರಲ್ಲ ನಾಡಲ್ಲ ಹಾಗೆ ಅಂತ. ಎರಡನೇ ಮ್ಯಾಚ್ ಅಲ್ಲಿ ತೋರಿಸ್ತಾ ನೋಡಿ ಅವ್ನ ಆಟನ. ಫಸ್ಟ್ ಮ್ಯಾಚ್ ಆದಾಗ ಕೇವಲ 20 ಬಾಲಿಗೆ 34 ರನ್ ಗಳಿಸಿ ಔಟ್ ಕೂಡ ಆದ್ರು. ತುಂಬಾ ಜನ ಅಲ್ಲೇ ಕೂಡ ಅನ್ಕೊಂಡ್ರು ಈ ಹುಡುಗನ ಆಡ್ಕೊಂಡು ಏನ್ ಆಡಿಸ್ತಾರೆ ಗುರು, ಏನಿದು ಮಕ್ಕಳಾಟ ಆಡ್ತಾ ಇದಾರೆ ಹಾಗೆ ಅಂತ. ಅದಾದ್ಮೇಲೆ ಎರಡನೇ ಮ್ಯಾಚ್ ನ ತಗೊಳ್ಳಿ ಇಲ್ಲಿ ಹೇಳ್ತೀನಿ. ಗುಜರಾತ್ ಟೈಟನ್ಸ್ ಮತ್ತೆ ರಾಜಸ್ಥಾನ್ ಮ್ಯಾಚ್ ಕೂಡ ಇತ್ತು. ಅವಾಗ ಕೇವಲ 35 ಬಾಲ್ ಅಲ್ಲಿ 100 ರನ್ ಅನ್ನ ಹೊಡೆದಿರುವಂತದ್ದು. ಯೋಚನೆ ಮಾಡಿ ಯಾವ ತರ ಇದೆ ಅಂತ. ಅದು 206 ಸ್ಟ್ರೈಕ್ ರೇಟ್ ಅಲ್ಲಿ. ಬಾಬಾ ನಿಜವಾಗ್ಲೂ ಇದನ್ನೆಲ್ಲ ನಾವು ನೋಡ್ತಾ ಇದೀವಿ ಅಂದ್ರೆ ಇದೇನ್ ಗುರು ಇದು, ನಾವೇನ್ ಗೇಮ್ ಆಡ್ತಾ ಇದೀವ ಇಲ್ಲಾಂದ್ರೆ ರಿಯಲ್ ಲೈಫ್ ನ ನೋಡ್ತಾ ಇದೀವ ಏನು ಅನ್ನೋದೇ ನಮ್ಗೆ ಶಾಕ್ ಆಗ್ತಾ ಇದೆ ಅಂತಾರ. ವೈಭವ್ ಸೂರ್ಯವಂಶನ ಯಾವಾಗ IPL ಗೆ ತಗೊಂಡ್ರು 1.1 crore ನ ಕೊಟ್ಟು ತುಂಬಾ ಜನ ಏನ್ ಮಾತಾಡಿದ್ರು ಗೊತ್ತಾ, ಈ ಹುಡುಗನ ಕಂಡು ಏನ್ ಮಾಡಕ್ಕಾಗತ್ತೆ, ಅಂಡರ್ 19 ಅಲ್ಲಿ ಎಲ್ಲ ಮಕ್ಕಳಾಟ ಹಾಗೆ ಹೇಗೆ, ಅಲ್ಲಿ ಶತಕ ಕೂಡ ಹೊಡಿಬಹುದು, 200 ಕೂಡ ಹೊಡಿಬಹುದು, ಹಾಗೆ ಇಲ್ಲಿ ತುಂಬಾ ವೆಲ್ ಪ್ಲೇಡ್ ಪ್ಲೇಯರ್ಸ್ ಕೂಡ ಇರ್ತಾರೆ, ಅವ್ರ ಮುಂದೆ ಅವ್ನು ಆಡಕ್ಕಾಗತ್ತಾ, ಕಾಂಪೀಟ್ ಮಾಡಕ್ಕಾಗತ್ತಾ ಹಾಗೆ ಹೇಗೆ ಅಂತ. ಯಾವಾಗ 35 ಬಾಲಿಗೆ 100 ರನ್ ಅನ್ನ ಹೊಡೆದ ಎಲ್ಲ ಕೂಡ ಬಾಯಿ ಮುಚ್ಕೊಂಡು ಸುಮ್ಮನಾದ್ರು. ಮತ್ತೆ ಒಂದು ಒಳ್ಳೆ ನೇಮನ ಸೂರ್ಯವಂಶಿಗೆ ತಂದ್ಕೊಡ್ತು. ನಿಜವಾಗ್ಲೂ ಈ ಹುಡುಗನ ಸಾಧನೆ ಇಲ್ಲಿಗೆ ಅಂತೂ ನಿಲ್ಲಲ್ಲ, ಇನ್ನೂ ಕೂಡ ಸಾಧನೆ ಮಾಡೋದು ತುಂಬಾ ಇದೆ. ಕೇವಲ 14 ವರ್ಷಕ್ಕೆ ಇಷ್ಟು ಸಾಧನೆನ ಮಾಡಿಬಿಟ್ಟು ತುಂಬಾ ಜನ ಪ್ಲೇಯರ್ಸ್ನ ರೆಕಾರ್ಡ್ಸ್ನ ಬ್ರೇಕ್ ಮಾಡಿದ್ದಾನೆ ಅಂದ್ರೆ ನಾ ಫ್ಯೂಚರು ತುಂಬಾ ರೆಕಾರ್ಡ್ಸ್ನ ಬ್ರೇಕ್ ಮಾಡೋದಿದೆ. ನೋಡೋಣ ಇನ್ನು ಯಾರ್ಯಾರ ರೆಕಾರ್ಡ್ನ ಬ್ರೇಕ್ ಮಾಡ್ತಾನೆ. ಇನ್ನು IPL ಕೂಡ ಇದೆ, ಅದರಲ್ಲೂ ಕೂಡ ರಾಜಸ್ಥಾನ್ ರಾಯಲ್ಸ್ ಅವರು ಮತ್ತೆ ರಿಟರ್ನ್ ಕೂಡ ಮಾಡ್ಕೊಂಡಿದ್ರೆ ಮತ್ತೆ ಈ IPL ಅಲ್ಲಿ ಯಾವ ಥರ ಆಡ್ತಾನೆ, ಮತ್ತೆ ಫ್ಯೂಚರ್ ಬರೋ ಲೀಗ್ಸ್ಗಳಲ್ಲಿ ಇನ್ನು ಯಾವ ಥರ ಪರ್ಫಾರ್ಮ್ ಮಾಡ್ತಾರೆ ಸೂರ್ಯವಂಶಿ. ಮತ್ತೆ ಅದಾದಮೇಲೆ ಇಂಡಿಯಾ ಟೀಮಿಗೆ ಡೆಫಿನೆಟ್ಲಿ ಸೂರ್ಯವಂಶಿ ಬಂದೇ ಬರ್ತಾನೆ. ಮತ್ತು ಇಂಡಿಯನ್ ಟೀಮಲ್ಲಿ ಒಂದು ಹೊಸ ಅಲ್ಲೇನ ಪಕ್ಕ ಸೃಷ್ಟಿ ಮಾಡ್ತಾನೆ ಅಂತ ನಂಗಂತೂ ಹೋಪ್ ಇದೆ. ನಂಗಂತ ಅಲ್ಲ, ಪ್ರತಿಯೊಬ್ಬ ಎಕ್ಸ್ಪರ್ಟ್ಸಿಗೆ ಹೋಪ್ ಇದ್ದೇ ಇದೆ. ನೋಡೋಣ ಯಾವ ಥರ ಅದನ್ನ ಮುಂದುವರ್ಸ್ಕೊಂಡು ಹೋಗ್ತೇನೆ ಅಂತ. ಸೊ ಇದಾಗಿತ್ತು ವೈಭವ್ ಸೂರ್ಯವಂಶಿ ಅವ್ರ ಕ್ರಿಕೆಟ್ ಲೈಫ್ ಮತ್ತು ಸ್ಟಾಟ್ಸ್ ಬಗ್ಗೆ. ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂದರೆ ದಯವಿಟ್ಟು ವಿಡಿಯೋಗೊಂದು ಲೈಕ್ ಮಾಡಿ, ಪ್ರತಿಯೊಬ್ಬರು ಕೂಡ ಶೇರ್ ಮಾಡಿ. ಇದೇ ರೀತಿ ಹೆಚ್ಚಿನ ಕಂಟೆಂಟ್ಗಾಗಿ ಚಾನಲ್ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಜೈ ಹಿಂದ್, ಒಂದೇ ಮಾತರಂ.